ಕನಿಷ್ಠ ನನ್ನ ಜೊತೆ 10 ಮೀಟಿಂಗ್ ಆಯ್ತು ಪ್ರತಿಷ್ಠಿತ ಖಾಸಗಿ ಹೋಟೆಲ್ಗಳಲ್ಲಿ ಅಂತ ಹೇಳಿ. ಆದ್ರೆ 10 ಮೀಟಿಂಗ್ ಅಲ್ಲಿ ನಿಮ್ಮ ಅಪಸ್ವರ ಯಾಕಿರ್ಲಿಲ್ಲ, ಆಕ್ಷೇಪ ಯಾಕಿರ್ಲಿಲ್ಲ? ನಿಮ್ಮನ್ನು ಕರಿತಾ ಇರುವಂತದ್ದು ಡಿ.ಕೆ. ಶಿವಕುಮಾರ್ ಟೀಮ್ ಅಂತ ನೀವು ಪದೇ ಪದೇ ಹೇಳ್ತಾರೆ. 10 ಮೀಟಿಂಗ್ ಇಲ್ಲದೆ ಇರುವಂತದ್ದು ಇವತ್ತೇ ಯಾಕೆ ಹೊರಗಡೆ ಬಂತು? ಸರ್, ಒಂದು ವಿಚಾರ ನೋಡಿ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ನಾವು ಬಡ್ಡಿ ಏರ್ ಮಾಡ್ಬೋದು ಅಷ್ಟೇ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೋದು. ನಾವಲ್ಲಿ ರಿಪ್ಲೈ ಕೊಡಬೇಕಾಯ್ತು ಯಾವಾಗ ಅಂತಂದರೆ ಫೈನಲ್ ಆದಮೇಲೆ ರಿಪ್ಲೈ ಕೊಡಬೇಕಾಗಿರೋದು ನಾವಲ್ಲಿ. ಹಾಗಾಗಿ ನಾನು ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದ್ದಾರೆ, ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದರೆ ಅದನ್ನೆಲ್ಲ ಚರ್ಚೆ ಆಗಿದೆ ಅಲ್ಲಿ. ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನು ನಾನು SIT ಕೊಟ್ಟರೆ ಪ್ರಯೋಜನ ಆಗಲ್ಲ. ಅಲ್ಲಿ ಇಲ್ಲ ನ್ಯಾಯಾಂಗ ತನಿಖೆ ಕೊಡಿ, ಇಲ್ಲ ಅಂತ ಅಂದರೆ ಸರ್ ಟಾರ್ಗೆಟ್ ಓನ್ಲಿ ಮೋದಿಜಿ, ಟಾರ್ಗೆಟ್ ಮೋದಿಜಿ. ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮಣಿಸ್ಬೇಕು, ಮತ್ತೆ ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ಜೋಡಿಸೋ ಕುಮಾರಸ್ವಾಮಿ ಅವ್ರನ್ನ ಮಟ್ಟ ಹಾಕಬೇಕು. ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ, ನಮಗೆ ಬೇಡ, ಅದು ನನಗೆ ಸಂಬಂಧದ ವಿಚಾರ. ಅದು ಕುಮಾರಸ್ವಾಮಿ ಏನು ಮಾಡ್ಕೊತಾರೆ ಬಿಡ್ತಾರ ಅದರಲ್ಲಿ. ಆದರೆ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಾನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇದೇ ಪಕ್ಷದಿಂದ ಅಲ್ಲಿ ಸ್ಪರ್ಧಿಸಿ ಸೋತಿರೋಂಥ ವ್ಯಕ್ತಿಯಾಗಿರೋದ್ರಿಂದ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಲ್ಲಿ ಮತ್ತೆ ಅದಕ್ಕೆ SIT ಅಧಿಕಾರಿಗಳ ಮುಂದೆ ನಾನು ಎಲ್ಲ ದಾಖಲೆ ಕೊಟ್ಟು ಕೂಡ, ವಿಡಿಯೋ ಕೊಟ್ಟಿದ್ದೀನಿ, ಆಡಿಯೋ ಕೊಟ್ಟಿದ್ದೀನಿ, ಎಲ್ಲ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಕರೆಸ್ಬಿಟ್ಟಲ್ಲಿ ಅವ್ರನ್ನ ಏವನ್ನ ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ನಿಜವಾದ ಆರೋಪಿ ಇವರೇ ಬಚ್ಚಿಟ್ ಮಾಡಿಕೊಂಡವ್ರೆ. ನಿಜವಾಗಿ ಅವ್ರನ್ನ ಕರ್ಕೊಬತ್ತಾರದು ಇವರೇಯ? ನಿಜವಾಗಿ ಅವ್ರಿಗೆ ಬೇಕಾದಂಥ ಫೈನಾನ್ಸ್ ಫೀಡ್ ಮಾಡ್ತಾರದು ಇವರೇಯ? ಅವ್ರಿಗೆ ಯಾರ್ಯಾರ ಮೇಲೆ ಎಷ್ಟು ದುಡ್ಡು ಕೊಡ್ಬೇಕಂತ ದುಡ್ಡು ಕಳಿಸ್ತಾರದು ಇವರೇಯ? ಮಧ್ಯವರ್ತಿಗಳಿಂದ ಯಾರು ಸಂತ್ರಸ್ತ ಮಹಿಳೆಯರು ಕರ್ಕೊಬತ್ತಾರಲ್ಲ ಅವ್ರಿಗೆ ಹಣ ಫೀಡ್ ಮಾಡ್ತಾ ಇದ್ದೀವ್ರೆ, ಬೇರೆ ಯಾರು ಅಲ್ಲ. ಅವ್ರು ಕೇಳಬೇಕು, ಯಾರ್ಯಾರು ಸಂತ್ರಸ್ತ ಮಹಿಳೆಯರು ಅವರಲ್ಲ. ಅದು ನೀವು ಯಾರು ನಿಮ್ಮ ಹಾಸನದ ಯಾರು ಮಾಧ್ಯಮ ಸ್ನೇಹಿತಿದ್ರೆ ಬೇಲೂರಿಗೆ ಹೋಗಿ ಕೇಳಿ. ಬೇಲೂರಿಗೆ ಅಲ್ಲಿ ಅರೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಅರೇಹಳ್ಳಿ ಊರಲ್ಲಿ ಯಾರು ಹೋಗಿದ್ರು, ಯಾರು ಭೇಟಿ ಮಾಡಿದ್ರು, ಯಾರನ್ನ ಕರ್ಕೊಂಡ್ಬಂದ್ರು ಅಂತೇಳಿ ಯಾರಿದ್ದು ಕೊಟ್ಟರೆ ಸತ್ಯ ಗೊತ್ತಾಗ್ತದೆ ನಿಮಗೆ. ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೀನಿ ಅಂತಾರೆ, ಆ ಪಕ್ಷದ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲ ಕಡೆ ಇಡೀ ಹೋಬಳಿ ಯೋಜನೆ ನಿಮ್ಮ ನೈತಿ. ಅಲ್ಲಿ ಅರೇಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ದು, ಎಷ್ಟು ಗಾಡಿ ಹೋಗಿದ್ದು, ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ. ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ, ಸ್ಕೈ ಬರ್ಡ್ ಹೋಟೆಲಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಶ್ರೇಯಸ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ FIR ಆಗಿರೋದು ಇವತ್ತು. ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ, CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಲ್ಲಿ.